ಈಗೇನೋ ಗೆದ್ದಿದ್ದಾಳೆ, ಮುಂದೆ ಚಿರು ಮನಸ್ಸನ್ನು ಗೆದ್ದು ಅವನ ಜೊತೆ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋದರೆ ಅಷ್ಟೇ ಸಾಕು. ನೀವೇನು ಯೋಚನೆ ಮಾಡಬೇಡಿ ಅಪ್ಪ, ದೀಪಾಗ ಆ ಶಕ್ತಿ ಇದೆ. ಇವತ್ತಲ್ಲ ನಾಳೆ ಅದನ್ನು ಮಾಡಿ ತೋರಿಸ್ತಾಳೆ. ಪಾಪ, ಈ ಸಮಯದಲ್ಲಿ ಅವಳಿಗೆ ಸಹಾಯ ಮಾಡೋಕ್ಕಾಗಲಿ ಅಥವಾ ಅವಳ ಪರವಾಗಿ ನಿಂತ್ಕೊಳ್ಳೋಕ್ಕಾಗಲಿ ನಾನೇ ಇರಲಿಲ್ಲ. ದೀಪಾಗೆ ಯಾರ ಸಹಾಯನೂ ಬೇಡ ಅಪ್ಪ. ಅವಳ ಪಾಲಿಗೆ ಅವಳು ದೇವ್ರಿದ್ದಾನೆ, ಅವನೇ ಕಾಪಾಡ್ತಾನೆ. ನೀವು ದೀಪನ ಸೊಸೆ ಅಂತ ಒಪ್ಕೊಂಡ್ರಲ್ಲ, ಅಷ್ಟು ಸಾಕು. ನಾನು ಅವಳನ್ನ ಸೊಸೆ ಅಂತ ಒಪ್ಕೊಳ್ಳೋದು ಮುಖ್ಯ ಅಲ್ಲಮ್ಮ. ಈ ಮನೆನ ಕಟ್ಟಿರೋದು ಸೌಂದರ್ಯ. ಸೊ ಅವಳು ದೀಪನ ಈ ಮನೆ ಸೊಸೆ ಅಂತ ಒಪ್ಕೋಬೇಕು. ಹಾಗಾದರೆ ಸಾಕು ಅಂತ ನಾನು ಕೇಳ್ಕೊಳ್ಳೋದು. ಅವ್ರಾಗ ಅವರೇ ಒಪ್ಕೊಳಕ್ ಸಾಧ್ಯ ಇಲ್ಲ ಅಪ್ಪ, ನೀವೇ ಅವ್ರನ್ನ ಒಪ್ಪಿಸ್ಬೇಕು. ನಾನು ಒಪ್ಸೋಕೆ ಹೋದರೆ ಅದು ಒತ್ತಾಯ ಅಂತ ಆಗುತ್ತಮ್ಮ. ಅವಳಾಗೆ ಅವಳೇ ಸೊಸೆ ಅಂತ ಒಪ್ಕೋಬೇಕು. ಹಾಗೆ ಒಪ್ಪೋ ಹಾಗೆ ನಮ್ಮ ದೀಪ ಮಾಡಬೇಕು. ಅದಕ್ಕೆ ಅವಳಿಗೆ ನಮ್ಮಿಂದ ಏನು ಸಹಾಯ ಬೇಕೋ ಅದನ್ನು ನಾವು ಮಾಡೋಣ. ನಾನು ನಿಂಗೆ ಕೇಳಿದೆ ಅಂತ ಬೇಜಾರು ಮಾಡ್ಕೋಬಿಡಿ ಮೇಡಮ್. ಯಾಕಂದ್ರೆ ನಮ್ಮ ಪೊಲೀಸ್ ಅಪ್ಪಂಗೂ BP ಇದೆ. ಜಾಸ್ತಿ ಆಗಾಗ ಅವರು ಹಿಂಗೆ ನೀರು ಕುಡಿದು ಮಾತ್ರೆ ತಗೋತಾರೆ, ಅದಕ್ಕೆ ಕೇಳಿದೆ. ನನ್ಗನ್ಸಿರೋ ಪ್ರಕಾರ ನಿಮಗೆ BP ಕಡಿಮೆ ಆಗಿದೆ ಅನ್ಸುತ್ತೆ. ಯಾವುದಕ್ಕೂ ನಿಮ್ಗೆ ಆಗಿರೋ ಕಾಯಿಲೆನ ಕಡೆಗಣಿಸದೆ ಬೇಗ ಡಾಕ್ಟರ್ನ ಕರೆಸಿ ನಿಮ್ಮ BP ಪರೀಕ್ಷೆ ಮಾಡಿಸಿ. ಯಾಕಂದ್ರೆ ಇವತ್ತಿ ಮನೇಲಿ ನಡೆದಿದ್ದು ಬರೀ ಟ್ರೈಲರು. ಇನ್ನು ಸಿನಿಮಾ ತುಂಬಾ ಬಾಕಿ ಇದೆ. ನಿನ್ನೆ ಇವತ್ತು ನಡೆದಿದ್ದು ನಾಳೆನೂ ನಡೆಯುತ್ತೆ, ಮುಂದೆನೂ ನಡೀತಾನೇ ಇರುತ್ತೆ. ಅದನ್ನೆಲ್ಲ ಎದುರಿಸಕ್ಕೆ ನಿಮ್ಗೆ ಧೈರ್ಯನೂ ಬೇಕು, ಆರೋಗ್ಯನೂ ಬೇಕು. ದಿಸ್ ಇಸ್ ಟೂ ಮಚ್. ಚಿರು, ಅವಳಿಗೆ ಇಂಗ್ಲೀಷಲ್ಲಿ ಹೇಳಿದ್ರೆ ಎಲ್ಲ ಅರ್ಥ ಆಗುತ್ತೆ. ಯಾಕೋ ಇದು ಅತಿ ಆಯ್ತು. ಸ್ವಲ್ಪ ತಗ್ಗಿ ಬಗ್ಗಿ ನಡೆಯೋದು ಒಳ್ಳೇದು. ಏನ್ ಹಚ್ಬೇಡಿ ನೀವು, ನಾನೇನು ಅಂತ ಇನ್ನೂ ಅರ್ಥ ಮಾಡ್ಕೊಂಡಿಲ್ವಾ? ನನ್ನನ್ನು ಹಾಕಿ ಕರೆಯಕ್ಕೆ ಎಷ್ಟು ಧೈರ್ಯ ನಿಮ್ಗೆ? ಇದು ಒಳ್ಳೆ ಕಥೆ ಆಯ್ತಲ್ವಾ ಹಸ್ಬೆಂಡು. ತಾಳಿ ಕಟ್ಟಿರೋ ಗಂಡನ ಹೆಂಡತಿ ಪ್ರೀತಿಯಿಂದ ಹೇಗ್ ಬೇಕೋ ಹಾಗೆ ಕರಿಬೋದು. ನಾನೇನಾದ್ರೂ ಹೋಗುಬ್ಬ ಅಂತ ಮರ್ಯಾದೆ ಇಲ್ಲದೆ ಮಾತಾಡ್ತಿದ್ದೀನಾ? ನಾಳೆ ಹಾಗೆ ಮಾಡಿದ್ರು ಮಾಡ್ತಾಳೆ ಚಿರು ಇವಳು. ಈಗ್ಲಿಂದಾನೆ ಇವಳಿಗೆ ತಗ್ಗಿ ಬಗ್ಗಿ ನಡೆಯೋದಕ್ಕೆ ಹೇಳು. ಒಂದ್ ನಿಜ ಹೇಳ ಸುಕು ಮೇಡಮ್, ಈ ಮನೆಯಲ್ಲಿ ತಗ್ಗಿದ್ರೆ ತಟ್ಟಕ್ಕೆ, ಬಗ್ಗಿದ್ರೆ ಬೀಳ್ಸಕ್ಕೆ ಸುಮಾರು ಜನ ಕಾಯ್ಕೊಂಡಿದ್ದಾರೆ. ಅದಕ್ಕೆ ನಾನು ತಗ್ಗಿ ಬಗ್ಗಿ ನಡೆಯೋ ಮಾತೇ ಇಲ್ಲ. ನಮ್ಮ ಅಪ್ಪ ಅಮ್ಮ ಒಂದ್ ಮಾತು ಹೇಳ್ಕೊಟ್ಟಿದ್ದಾರೆ, ಎಲ್ಲಿ ನಿಂಗೆ ಬೆಲೆ ಇದೆಯೋ ಅಲ್ಲಿ ಮಾತ್ರ ನಿನ್ ತಲೆ ತಗ್ಸು, ಎಲ್ಲಿ ನಿಂಗೆ ಬೆಲೆ ಇಲ್ವೋ ಅಲ್ಲಿ ತಲೆ ತಗ್ಸಕ್ ಹೋಗ್ಲೇಬೇಡ ಅಂದ್ರು. ನಾನು ಅವ್ರ ಮಾತನ್ನ ಮೀರಕ್ಕಾಗತ್ತಾ ಸುಕು ಮೇಡಮ್? ಅಲ್ಲ, ಮನೆ ಒಳಗ್ ಬರ್ತಿದ್ದ ಹಾಗೆ ಎಷ್ಟು ಸೊಕ್ಕು ಬಂತು ಇವಳಿಗೆ. ಚಿರು, ಇನ್ಮೇಲೆ ಇವಳನ್ನ ಹಿಡಿಯಕ್ಕಾಗಲ್ಲ. ನಾನು ನಂದು ಅಂತ ಮೆರೆದವರೆಲ್ಲ ಮಣ್ಣಲ್ಲಿ ಮಣ್ಣಾಗಿದ್ದಾರೆ ಮೇಡಮ್. ಏನಿದ್ರು ನಾವು ನಮ್ಮವರು ಅಂತ ಹೋಗ್ಬೇಕು. ಇಷ್ಟ ದಿನ ನೀವು ಈ ದೀಪ ಮುಖ ನೋಡಿದ್ದೆ ಬೇರೆ, ಇನ್ ಮುಂದೆ ನೋಡೋದೇ ಬೇರೆ. ಅಂದ್ರೆ ಏನ್ ಮಾಡ್ತೀಯಾ? ಹೇಳಲ್ಲ, ಮಾಡ್ತೀನಿ. ಮಾವ, ನಿಮ್ಮ ಹತ್ರ ಏನೋ ಮಾತಾಡ್ಬೇಕಾಗಿತ್ತು. ಇದು ಸರಿಯಾದ ಸಮಯ ಹೌದಾ ಅಲ್ವಾ ಗೊತ್ತಿಲ್ಲ. ಸಮಯ ಯಾವುದಾದ್ರೆ ನಮ್ಮ ಅನ್ಸಿದ್ದನ್ನ ಹೇಳ್ಬಿಡ್ಬೇಕು. ಅದೇನೋ ಸರಿ, ರಾಹುಕಾಲ ಅಂತ ಮುಹೂರ್ತ ಇರೋರು ರಾಹುಕಾಲ ಅಂತ ತಿನ್ನೋದು ಬಿಡ್ತಾರಾ? ಮಾವ, ನಾನು ಈ ಮನೆಗೆ ಸೊಸೆಯಾಗಿ ಬಂದು ತುಂಬ ದಿನ ಆಗಿದ್ರು ಅಧಿಕೃತವಾಗಿ ಈ ಮನೆ ಕರ್ತವ್ಯಗಳನ್ನ ನಿಭಾಯಿಸಕ್ಕಾಗ್ಲಿಲ್ಲ. ಆದರೆ ಇನ್ನು ಮುಂದೆ ಫುಲ್ ನಂದೇ ಜವಾಬ್ದಾರಿ. ಆಗ್ಲಮ್ಮ, ಈ ಮನೆಯಲ್ಲಿ ನೀನು ಏನೇ ಒಳ್ಳೆ ಕೆಲಸ ಮಾಡ್ತೀನಿ ಅಂದರೂ ಅದಕ್ಕೆ ನನ್ನ ಬೆಂಬಲ ಯಾವತ್ತೂ ಇದ್ದೇ ಇದೆ.
ಮಾವ ನಾನಿಡೋ ಪ್ರತಿ ಹೆಜ್ಜೆಗೂ ಗೆಲ್ಲು ಸಿಗ್ಲಿ ಅಂತ ಆಶೀರ್ವಾದ ಮಾಡಿ. ಒಳ್ಳೆಯದಾಗಲ್ಲ. ದೀಪ, ನೀನೀಗ ಈ ಮನೆಗೆ ಅಧಿಕೃತವಾಗಿ ಸೊಸೆ ಆಗಿದ್ಯಾ. ಬಲಗಾಲಿಟ್ಟು ಒಳಗೆ ಬಂದು ದೇವ್ರಿಗೆ ಪೂಜೆ ಕೂಡ ಮಾಡಿದ್ಯಾ. ನೀನು ಮುಂದಿನ ಕೆಲಸ ಏನು? ಒಳ್ಳೆ ಪ್ರಶ್ನೆ ಕೇಳಿದ್ರಿ ಅಕ್ಕ. ನಮ್ಮ ಕಡೆ ಗಂಡನ ಮನೆಗೆ ಬಂದಿರೋ ಹೊಸ ಸೊಸೆ ಒಲೆ ಪೂಜೆ ಮಾಡಿ ಒಲೆ ಹಚ್ಚಿ ಹಾಲು ಉಗ್ಸೋ ಶಾಸ್ತ್ರ ಮಾಡ್ತಾರೆ. ಅದನ್ನೇ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅಷ್ಟಕ್ಕೂ ನಮ್ಮ ಹಸ್ಬೆಂಡ್ಗೆ ಶಾಸ್ತ್ರ ಎಲ್ಲ ಇಷ್ಟ ಅಲ್ವಾ, ಅದಕ್ಕೆ ಅವರು ಖುಷಿ ಪಡ್ತಾರೆ ಅಲ್ವಾ ಹಸ್ಬೆಂಡು? ಬಾವಾ, ಮನೆ ಗೃಹ ಪ್ರವೇಶ ಮಾಡಿದಾಗಲ್ವಾ ಹಾಲುಕ್ಸೋದು. ಈಗ ಇವಳು ಬಂದು ಮನೆಗೆ ಎಷ್ಟೋ ದಿನಗಳಾಗಿದೆ. ಹಾಲುಕ್ಷ ಶಾಸ್ತ್ರ ಮಾಡಿದ್ರೆ ಶಾಸ್ತ್ರಕ್ಕೆ ಅವಮಾನ ಮಾಡ್ದಂಗಲ್ವಾ? ಈ ಶಾಸ್ತ್ರ ಪೂಜೆ ಪುನಸ್ಕಾರ ಎಲ್ಲ ನಮ್ಮ ವಿವೇಚನೆಗೆ ಬಿಟ್ಟಿದ್ದು. ನನ್ನ ಪ್ರಕಾರ ಒಳ್ಳೆ ಕೆಲಸನ ನಾವು ಯಾವಾಗ ಬೇಕಾದರೂ ಮಾಡ್ಬೋದು. ಕರೆಕ್ಟಾಗಿ ಹೇಳಿದೆ ಅಣ್ಣ. ದೀಪ, ನೀ ಹೋಗಿ ಒಲೆ ಹಚ್ಚಮ್ಮ. ಬೆಂಕಿ ಶಾಖಕ್ಕೆ ಉಳ್ಕೊಳ್ಳೋರು ಉಳ್ಕೊಳ್ಳಿ.